ಶೀಲಾ ಶಂಕಿಸಿ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ನಡೆದಿದೆ. ಸಿನಿಮಾ ಕೊರಿಯೋಗ್ರಾಫರ್ ಆಗಿದ್ದಂತಹ ನವ್ಯಾಳನ್ನ ಪತಿ ಕಿರಣ್ ಚಾಕುವಿನಿಂದ ಕುತ್ತಿಗೆ ಕುಯ್ದು ಕೊಲೆ ಮಾಡಿದ್ದಾನೆ. ಈ ಜೋಡಿ 3 ವರ್ಷಗಳ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿದ್ರು. ಇತ್ತೀಚೆಗೆ ಪತ್ನಿ ಶೀಲವನ್ನ ಶಂಕಿಸಿ ಕಿರಣ್ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಸದ್ಯ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಆರ್ಆರ್ ಆಸ್ಪತ್ರೆಯಲ್ಲಿ ನವ್ಯಶ್ರೀ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ನನ್ನ ಕಣ್ಮುಂದೆ ಇರಬೇಕು, ಯಾರು ಫೋನ್ ಮಾಡಿದ್ರು ವಾಚ್ ಮಾಡೋದು, ಎಲ್ಲದು ಟಾರ್ಚರ್. ನಮ್ಮ ಎದುರುಗಡೆನೆ ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ. ಲಾಸ್ಟ್ ಮಂತ್ ನಾನು ನನ್ನ ಮಗಳು ಹೋಗಿದ್ವಿ ಮನೆಗೆ. ಕೆಳಗಡೆ ಮನೆಯವ್ರು ಫೋನ್ ಮಾಡಿದ್ರು, ಗಲಾಟೆ ಆಗ್ತಿದೆ ಬನ್ನಿ ಅಂತ. ನಾನು ನನ್ನ ಮಗಳು ಹೋದಾಗ ಫುಲ್ ಗಲಾಟೆ ಆಗ್ತಾ ಇತ್ತು. ಹೋಗ್ಬಿಟ್ಟು ಏನು ಅಂತ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ನನಗೆ ಬಿಡಲ್ಲಮ್ಮ ಇವನು ಅಂತ ಹೇಳಿದ. ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ, ಅವ್ನು ತಗೊಂಬಂದು ತೋರಿಸ್ದ. ಇವಳಿಗೆಲ್ಲ ಆಂಟಿ ನನ್ನ ಫ್ರೆಂಡಿಗೆ ಕೊಲೆ ಮಾಡಕ್ಕೆ ತಂದಿದ್ದೀನಿ ಅಂತ ನೋಡಿದ್ರೆ ಅವನಿಗೂ ಹೆಲ್ಪ್ ಮಾಡಿದ್ವಿ, ಅವನಿಗೆಲ್ಲ ಹೆಲ್ಪ್ ಮಾಡಿದ್ವಿ. ನನ್ನ ಮಗಳಿಗೆಂದಲ ಅವ್ನಿಗೆ ಮಗನಾಗಿ ನೋಡಿದ್ವಿ. ಯಾಕಂದ್ರೆ ನನಗೆ ಇರೋದೇ 2 ಹೆಣ್ಮಕ್ಳು, ಅವರೇ ಮಕ್ಕಳನ್ನ ರೀತಿಯಲ್ಲಿ ಅವ್ರಿಗೆ ವಿವಾಹ ಮಾಡ್ತಾಯಿದ್ವಿ. ಅವನು ಈ ಥರ ಕ್ರೂರ ಆಗ್ತಾನಂತ ನಮ್ಗೆ ಗೊತ್ತಿರಲಿಲ್ಲ. ಕತ್ತು ಕೊಯ್ಯೋ ಮಟ್ಟದಲ್ಲಿ ಅವನು ಇದಾಗಿದೆ ಅನ್ನೋದು ನನ್ನ ನಂಬಕ್ಕೆ ಆಗ್ತಾಯಿಲ್ಲ. ಅವನು ಯಾಕೆ ಹಂಗಾದ? ಅವ್ರು ಬಂದು ಭಾಳ ವರ್ಷ ಆಯ್ತು ಬಿಟ್ರೆ. ಅವ್ರು ಬಂದು ಕೊರಿಯೋಗ್ರಾಫಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಪರಿಚಯ ಆಗಿ ಒಂದು ಮದುವೆ ಆಗಿದ್ದ ಕೊರೋನಾ ಟೈಮಲ್ಲಿ ಮದುವೆ ಮಾಡಿದ್ದು. ನಾವೇ ಧರ್ಮಸ್ಥಳದಲ್ಲಿ ನಿಂತು ಮದುವೆ ಮಾಡಿದ್ದು. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಠಮಠ ಮಧ್ಯಾಹ್ನ ಧಾರಾಕಾರ ಮಳೆಯಾಗಿದೆ. ನಗರದ ಕಾರ್ಪೊರೇಷನ್ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಬಳಿ ವರುಣ ಆರ್ಭಟ ಜೋರಾಗಿದೆ. ದಿಢೀರ್ ಸುರಿದ ಮಳೆಯಿಂದಾಗಿ ವಾಹನ ಸವಾರರು ಬೈಕ್ ಬಿಟ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಆಶ್ರಯ ಪಡೆಯಬೇಕಾಯಿತು. ಭಾರೀ ಮಳೆಯಿಂದಾಗಿ ನಗರದ ಹಲವು ರಸ್ತೆಗಳು ಜಲಾವೃತಗೊಂಡಿದ್ವು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಇವತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಕ್ರೀಡಾ ದಿನಾಚರಣೆ ಆಚರಿಸಲಾಯಿತು. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಬಳಿ ಇರುವ ಒಲಿಂಪಿಕ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಎಂಎಲ್ಸಿ ಡಾಕ್ಟರ್ ಕೆ ಗೋವಿಂದರಾಜು ಹಾಗೂ ಗೃಹ ಸಚಿವ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಗೃಹ ಸಚಿವ ಪರಮೇಶ್ವರ್ ತಾನು ಕಾಲೇಜು ದಿನಗಳಲ್ಲಿ ಕ್ರೀಡಾಪಟುವಾಗಿದ್ದ ದಿನಗಳನ್ನು ನೆನಪಿಸುತ್ತಾ ಯುವಕರಲ್ಲಿ ಸ್ಫೂರ್ತಿ ತುಂಬಿದರು. ಇನ್ನು ಅಧ್ಯಕ್ಷ ಗೋವಿಂದರಾಜ್ ಮುಂದಿನ ಒಲಿಂಪಿಕ್ಸ್ನಲ್ಲಿ ಕರ್ನಾಟಕದ ಪ್ರಾತಿನಿಧ್ಯತೆ ಮತ್ತಷ್ಟು ಹೆಚ್ಚು ಮಾಡುವ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದರು. ನಾನು ಕೂಡ ಒಬ್ಬ ಮಾಜಿ ಕ್ರೀಡಾಪಟುವಾಗಿ ನಿಮ್ಮ ಜೊತೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಸಿಕ್ಕಿದ್ದಕ್ಕಾಗಿ ನಾನು ಕೂಡ ಬಂದಿದ್ದೇನೆ. ನಮ್ಮಲ್ಲೂ ಕೂಡ ಈಗಿನ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವರ ಫಿಸಿಕ್ ಇರ್ಬೋದು, ಅವರಿರ್ತಕ್ಕಂಥ ದೃಢತೆ ಇರ್ಬೋದು, ಬೇರೆಯವರಿಗೇನು ಕಡಿಮೆ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಮನಸ್ಥಿತಿ, ಆ ಡೆಡಿಕೇಶನ್ನು, ನಾನು ಗೋಲ್ಡ್ ಮೆಡಲ್ ತರಲೇಬೇಕು ನಾನು ಅನ್ನುವಂಥ ಸಂಕಲ್ಪ ಕಡಿಮೆ ಕಾಣಿಸ್ತದೆ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದೆ. ಮನವಿ ಮಾಡೋದೇನಂದ್ರೆ, ಸರ್ಕಾರ ಎಲ್ಲಾ ತರದ ಸವಲತ್ತುಗಳು ಕೊಡ್ತಾರೆ, ಮತ್ತೆ ಇಲಾಖೆಯವರು ನಿಮ್ ಜೊತೆ ಇರ್ತಾರೆ, ಒಲಿಂಪಿಕ್ ಅಸೋಸಿಯೇಷನ್ ನಿಮ್ ಜೊತೆ ಇದೆ. ನೀವು ಗಟ್ಟಿಯಾಗಿ ಹಾರ್ಡ್ ವರ್ಕ್ ಮಾಡಿ, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ರಿಗರಸ್ ಟ್ರೈನಿಂಗ್ ಆಗಬೇಕು, ಕೋಚಿಂಗ್ ಅಲ್ಲ. ಕೋಚಿಂಗ್ ಈಸ್ ಡಿಫರೆಂಟ್ ಅಂಡ್ ಟ್ರೈನಿಂಗ್ ಈಸ್ ಡಿಫರೆಂಟ್. ರಿಗರಸ್ ಟ್ರೈನಿಂಗ್ ಆದಾಗ ನಮ್ಮ ದೇಶಕ್ಕೆ ಒಂದು ಇದಾಗ್ತದೆ. ಜೊತೆಗೆ ಇವತ್ತು ಹಾಕಿ ನಾವು ಎಲ್ಲೋ ಇದ್ವಿ, ಎಲ್ಲಿಗೋ ಬಂದಿದ್ವಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಲಾಸ್ಟ್ 2 ಒಲಿಂಪಿಕ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಬಂದಿದೆ. ಅದಕ್ಕೆ ನಾನು ಇವತ್ತು ಕಂಗ್ರಾಚುಲೇಟ್ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.